ಸಿಲಿಕಾನ್ ಸಿಟಿಯ ಹೋಮ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಭರ್ಜರಿಯಾಗಿ ಕ್ಲಾಸ್ ನಡೆಯಿತು. ಸದಾ ಲ್ಯಾಬ್ನಲ್ಲಿ ಶಿಕ್ಷಕರು ಹೇಳಿಕೊಡ್ತಿದ್ದ ರೆಸಿಪಿಗಳನ್ನ ಮಾಡ್ತಿದ್ದವರಿಗೆ ಇವತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದ ಶೆಫ್ಗಳು ಬಾಂಬಾಟ್ ಐಟಂಗಳನ್ನ ಪರಿಚಯ ಮಾಡಿಕೊಟ್ರು. ಏನೆಲ್ಲ ಎಮ್ಮಿ ಐಟಂ ಅಂತೀರಾ? ಈ ಸ್ಟೋರಿ ನೋಡಿ. ಸಖತ್ ಕ್ರೀಮಿಯಾಗಿರೋ ವೈಟ್ ಇಟಾಲಿಯನ್ ಪಾಸ್ತಾ, ಬಾಯಲ್ಲಿ ನೀರೂರಿಸೋ ವೆರೈಟಿ ಪಿಜ್ಜಾ, ಕಲರ್ ಕೇಕ್ಸ್ ಹಾಗೂ ಡೆಸರ್ಟ್ಸ್. ಅಬ್ಬಬ್ಬಾ, ಒಂದ ಎರಡ ತರಹೇವಾರಿ ತಿನಿಸುಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ನಗರದ ಪೀಣ್ಯ ಬಳಿ ಇರೋ AIAS ಕಾಲೇಜ್. ಸದಾ ತಮ್ಮದೇ ಆದ ರೆಸಿಪಿಗಳನ್ನ ತಯಾರಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಇವತ್ತು ಬ್ರೇಕ್ ಸಿಕ್ಕಿತ್ತು. ಡಿಲಿಷಿಯಸ್ ಫುಡ್ ರೆಸಿಪಿಗಳನ್ನ ತಿಳಿಸಿಕೊಡಲು ಬಂದಿದ್ದ ದೇಶದ ಬಹು ಬೇಡಿಕೆಯ ಮಾಸ್ಟರ್ ಶೆಫ್ಗಳು ತಮ್ಮ ಕೈಚಳಕವನ್ನ ಪ್ರದರ್ಶಿಸಿದ್ರು. Chefs from around the country, from outside the country are here, and they all are taking sessions for the students here and food enthusiasts from the city. And my session is going to be about plating, how to plate food, what are the different techniques of plating food. Very often we look at these interesting pictures in magazines and internet, and we wonder how they have plated this beautiful food. It must be really difficult, but the fact is it's not. ಮಾಸ್ಟರ್ ಶೆಫ್ಗಳು ಹೇಳಿಕೊಟ್ಟ ಐಟಂಗಳನ್ನ ತಯಾರಿಸಿದ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡಿದ್ರು. ಜೊತೆಗೆ ಹೊಸ ಐಡಿಯಾಗಳನ್ನ ತಮ್ಮ ಪಾಕಶಾಲೆಯಲ್ಲಿ ಟ್ರೈ ಮಾಡಲು ಅನುಕೂಲವಾಗುವಂತಹ ಟಿಪ್ಸ್ ಗಳನ್ನ ನೋಡಿ ಕಲ್ತರು. ಡೆಮಾನ್ಸ್ಟ್ರೇಷನ್ಸ್ ಅವ್ರವ್ರು ಏನೇನು ಸ್ಪೆಷಲೈಸ್ ಆಗಿದ್ದಾರೋ ಅದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ಇವಾಗ ಮಾಡರ್ನ್ ಟೆಕ್ನಿಕ್ ಲೈಕ್ ಮಾಲಿಕ್ಯುಲರ್ ಗ್ಯಾಸ್ ಆಮೇಲೆ ಇಂಡಿಯಾದಲ್ಲೇ ಈಗೀಗ ಬರ್ತಾ ಇದೆ ಈ ಟೆಕ್ನಿಕ್ಸ್ ಎಲ್ಲ. ಸೊ ಅದನ್ನು ಮಕ್ಕಳಿಗೆ ಹೇಳಿ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ತೋರ್ಸೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಹೆಂಗೆ ಮಕ್ಕಳಿಗೆ ಟು ಫಾಲೋ ದಿಸ್ ಫೀಲ್ಡ್ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದೇ ರೀತಿಯ ಘಮಘಮ ಬರ್ತಾ ಇದ್ದ ಕಾಲೇಜಿನಲ್ಲಿ ಇವತ್ತು ಬೇರೆ ಬೇರೆ ದೇಶಗಳ ಅಡುಗೆಯ ವಾಸನೆ ಎಲ್ಲರ ಬಾಯಲ್ಲಿ ನೀರು ಬರಿಸುವಂತೆ ಮಾಡಿತ್ತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಆಚಾರ್ ಜೊತೆ ಶಾಲಿನಿ ಈಶ್ವರ್, ETV ನ್ಯೂಸ್, ಬೆಂಗಳೂರು.